ಹೌದು, ಖಂಡಿತವಾಗೂ. ಯಾಕಂದರೆ ಸ್ಥಳೀಯರಿಗೆಲ್ಲ ಗೊತ್ತಿದೆ, ಮಾಹಿತಿ ಇದೆ. ಈ ಥರದ ಹಲವಾರು ಘಟನೆಗಳು ಶೂಟ್ ಆಗಲಿರು ಬೇರೆ ಬೇರೆ ಥರ ಘಟನೆಗಳು ಅಲ್ಲಿ ನಿರಂತರವಾಗಿ ನಡೀತಾ ಇರ್ತವೆ. ಹೀಗಾಗಿ ಒಂಥರ ಹ್ಯಾರಾಸ್ಮೆಂಟ್ ಇದೆ ಅಲ್ಲಿ ಲೋಕಲ್ ಜನರಿಗೆ. ಅದೆಲ್ಲವೂ ಕೂಡ ಈಗ ಉಳ್ಬಣ ಆಗಿ ಫಾರೆಸ್ಟ್ ಅಧಿಕಾರಿಗಳ ವಿರುದ್ಧ ಮತ್ತು ಅವ್ನಿಗೆ ಹೇಳಪ್ಪ ಫಾರೆಸ್ಟ್ ಅಧಿಕಾರಿಗಳ ವಿರುದ್ಧ ಮತ್ತು ಅವ್ರ ಕಚೇರಿಯಲ್ಲಿ ಧ್ವಂಸ ಮಾಡುವಂಥ ಕೆಲಸ ನ್ಯಾಚುರಲಿ ಅದಾಗಿದೆ. ಸರ್ಕಾರ ಎಚ್ಚೆತ್ಕೋಬೇಕು. ಕೂಡಲೇ ಅವ್ರನ್ನ ಎಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡಬೇಕು ಮತ್ತು ಇಂಡಿಪೆಂಡೆಂಟ್ ಕೋರ್ಟ್ ಸೂಪರ್ವೈಸ್ಡ್ ಒಂದು ತನಿಖೆ ಆಗಬೇಕು. ಕೋರ್ಟ್ ಸೂಪರ್ವೈಸ್ಡ್ ಒಂದು ಎಷ್ಟೋ ಕಡೆ SIT ಮಾಡ್ತಾರೆ. ಇದಕ್ಕೆ ಯಾಕೆ ಒಂದು SIT ಮಾಡಬಾರ್ದು? ಅದು ಕೋರ್ಟ್ ಮಾನಿಟರ್ಡ್ SIT ಆಗಬೇಕು. ಆ್ಯಂಡ್ ಇಂಡಿಪೆಂಡೆಂಟ್ ತನಿಖೆ ಆದರೆ ಮಾತ್ರ ಸತ್ಯ ಹೊರಗೆ ಬರ್ತದೆ. ಅದರ್ವೈಸ್ ಇಟ್ ವಿಲ್ ಬಿ ಎ ಕೋಲ್ಡ್ ಬ್ಲಡೆಡ್ ಮರ್ಡರ್. ನೈಸ್ ರೋಡ್ ಸಾಕಷ್ಟು ಗದ್ದಲ ಆಗ್ತಾ ಇದೆ. ಹೈಕೋರ್ಟ್ ಕೂಡ ಈಗ ನೋಡಿ, ನೈಸು ಮೊದಲಿಂದನೂ ವಿವಾದಿತವಾಗಿರುವಂಥ ಒಂದು ಯೋಜನೆ. ನೈಸ್ ಅವರು ಬಂದು ಏನು ಹೇಳಿದ್ರು ಆ ಯೋಜನೆಗೂ ಈಗ ಮಾಡಿರೋದಕ್ಕೂ ಭಾಳ ವ್ಯತ್ಯಾಸ ಇದೆ. ರಿಂಗ್ ರೋಡ್ ಮಾಡಿರುವಂಥದ್ದು ಒಂದು ಬೆಂಗಳೂರಿಗೆ ಅನುಕೂಲ ಆಗಿದೆ ಅನ್ನೋದು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಕೂಡ ಅವ್ರು ಟೋಲ್ ಗಿಲ್ಲೆಲ್ಲ ಅತಿ ಹೆಚ್ಚು ಕಲೆಕ್ಟ್ ಮಾಡ್ತಾರೆ ಅನ್ನುವಂಥ ಕಂಪ್ಲೇಂಟ್ ಮೊದಲಿಂದ ಇದೆ. ಪ್ಲಸ್ ಅದರಲ್ಲಿ ಭಾಳಷ್ಟು ನ್ಯೂನತೆಗಳಿದ್ದಾವೆ ಅಂಥೇಳಿ ಪದೇ ಪದೇ ಬೇರೆ ಬೇರೆ ಕೋರ್ಟಲ್ಲಾಗಿದೆ, ಸುಪ್ರೀಂ ಕೋರ್ಟಲ್ಲೂ ಹೋಗಿದೆ, ಮತ್ತೆ ಬಂದಿದೆ. ಈಗ ಹೈಕೋರ್ಟ್ ಅಬ್ಸರ್ವೇಷನ್ ಮಾಡಿದ ಹಿನ್ನೆಲೆಯಲ್ಲಿ ಅದು ಗಂಭೀರತೆ ಬಂದಿದೆ. ಕೂಡಲೇ ಈಗಾಗಲೇ ಸರ್ಕಾರದಲ್ಲಿ ಹಲವಾರು ವರದಿಗಳಿದ್ದಾವೆ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ವರದಿ ಇದೆ, PWD ಇಲಾಖೆಯ ವರದಿ ಇದೆ, ಹಲವಾರು ವರದಿಗಳಿದ್ದಾವೆ. ಅದರ ಆಧಾರದ ಮೇಲೆ ಕೂಡಲೇ ಕ್ರಮ ತೆಗೆದುಕೊಂಡು ಜನರಿಗೆ ಮತ್ತು ಅಲ್ಲಿರೋ ರೈತರಿಗೆ ಭಾಳಷ್ಟು ಜನಕ್ಕೆ ಕಾಂಪೆನ್ಸೇಷನ್ ಸಿಕ್ಕಿಲ್ಲ. ಕೆಲವ್ರಿಗೆ ಸೈಟ್ ಕೊಡ್ತೀನಿ ಅಂತ ಸೈಟ್ ಕೊಟ್ಟಿಲ್ಲ. ಅವೆಲ್ಲವನ್ನು ಕೂಡ ಪರಿಹಾರವನ್ನು ಕೂಡ ಕೊಡಬೇಕು ಮತ್ತು ಜನರಿಗೆ ಅತಿ ಹೆಚ್ಚು ಟೋಲ್ ಆಗಿದೆಯಲ್ಲ ಅದನ್ನು ಕೂಡ ಕಮ್ಮಿ ಆಗೋದಕ್ಕೆ ಓವರ್ ಆಲ್ ನನಗನ್ನಿಸ್ತಾ ಇದೆ ನೈಸ್ ಯೋಜನೆಯನ್ನು ಮತ್ತೊಮ್ಮೆ ವಿಮರ್ಶೆ ಮಾಡಿ ಅದನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಸರ್ಕಾರ ಒಂದು ಸರಿಯಾದ ನಿಲುವನ್ನು ತರಬೇಕು ಅಂತ ನನಗನ್ನಿಸ್ತದೆ. ದೇ ಹ್ಯಾವ್ ಟು ರೀಲುಕ್ ಇನ್ ಟು ದಿ ನೈಸ್ ಪ್ರಾಜೆಕ್ಟ್ ಒನ್ಸ್ ಅಗೇನ್. ಸೋನಿಯಾ ಗಾಂಧಿ ಅವರು ಅಪಮಾನ ಮಾಡಿದಂತ ಆರೋಪ ಕೇಳಿ ಬರ್ತಾ ಇದೆ. ಮಂಗಳೂರಿನ ಉರ್ವ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಸರ್. ಈಗ FIR ಆಗಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ನೋಡ್ರಿ, ಅವ್ರ ಮೈಂಡ್ಸೆಟ್ ಗೊತ್ತಿದೆ ನಮಗೆಲ್ಲ. ಆ ಮೈಂಡ್ಸೆಟ್ಟಿನ ಒಂದು ಈ ಥರದ ಬಿಹೇವಿಯರಿಂದ ಹೊರಗಡೆ ಬಂದಿದೆ. ಒಂದೇ ಮಾತ್ರಮ್ಮು 150 ವರ್ಷ ಆಗಿದೆ. ಅದೊಂದು ರಾಷ್ಟ್ರಗೀತೆ. ಈಗ ಸರ್ಕಾರದ ಒಂದು ಕಾನೂನು ಕೂಡ ಆಗಿದೆ. ಎಲ್ಲವೂ ಗೊತ್ತಿದ್ದು ಈ ಥರ ಮಾಡುವಂಥದ್ದು, ರಾಷ್ಟ್ರಗೀತೆಗೆ ಅವಮಾನ ಮಾಡುವಂಥದ್ದು ಭಾಳ ಒಂದು ದೊಡ್ಡ ಅಪರಾಧ. ಅದು ಯಾರೇ ಮಾಡಲಿ ಅದಕ್ಕೆ ಸರಿಯಾದಂಥ ಕ್ರಮ ತೆಗೆದುಕೊಳ್ಳಲೇಬೇಕು. ನಾಗೇಂದ್ರ ಅವರು ರಾಜೀನಾಮೆ ಪಡಿಬೇಕು ಅಂತ ರಾಜ್ಯ ಬಿಜೆಪಿ ನಾಯಕರು ಹೋರಾಟ ಮಾಡ್ತಾರೆ. ಸಂಸದರೆಲ್ಲ ಕೇಂದ್ರ ಮಟ್ಟದಲ್ಲಿ ಏನಾದರೂ ಹೋರಾಟ ಮಾಡ್ತಾರೆ? ಕೇಂದ್ರ ಮಟ್ಟಕ್ಕೆ ಹೋರಾಟ ಮಾಡೋಕ್ಕೇನಿಲ್ಲ ಅಲ್ಲಿ. ಈಗ ವಾಲ್ಮೀಕಿ ನಿಗಮ ರಾಜ್ಯ ಸರ್ಕಾರ ದುಡ್ಡು ಅವ್ಯವಹಾರ ಆಗಿದೆ. ಅದು ಬೇರೆ ಬೇರೆ ಕಡೆ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಆಗಿದ್ದಕ್ಕೆ EDನೂ ಕೂಡ ಎಂಟ್ರಿ ಆಗಿದೆ. ನಾನು ನಿನ್ನೆ ನೋಡಿದೆ, ಯಾರೋ ಮಂತ್ರಿಗಳೇನೋ ಹೇಳ್ತಾ ಇದ್ರು SIT ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ. SIT ಮಾಡಿದ್ದೆ ಕ್ಲೀನ್ ಚಿಟ್ ಕೊಡೋಕ್ಕೆ. SITಗಳ ಮೇಲೆ ಜನ ನಂಬಿಕೆ ಕಳ್ಕೊಂಡು ಬಿಟ್ಟಿದ್ದಾರೆ. ಯಾವಾಗ ಇಂಥ ಪ್ರಕರಣ ಹಾಕವು ಕಾಂಗ್ರೆಸ್ ಸರ್ಕಾರ ಒಂದು ಹೊಸ ಮೆಥಡನ್ನು ಮಾಡಿದೆ, SIT ಮಾಡಿಬಿಡೋದು. ಅದು ತಾತ್ಕಾಲಿಕವಾಗಿ ಅದನ್ನು ಮರುಮಚ್ಚೋದಕ್ಕೆ, ಆಮೇಲೆ ಅದು ಕ್ಲೀನ್ ಚಿಟ್ ಕೊಟ್ಬಿಡೋದು. ಯಾವ ಟ್ರಾನ್ಸಾಕ್ಷನ್ ಮೇಲೆ SIT ಕ್ಲೀನ್ ಚಿಟ್ ಕೊಟ್ಟಿದೆ ಅದೇ ಟ್ರಾನ್ಸಾಕ್ಷನ್ ಮೇಲೆ ED ಚಾರ್ಜ್ ಶೀಟ್ ಹಾಕಿದೆ. ತನಿಖೆ ಅಲ್ಲ, ಚಾರ್ಜ್ ಶೀಟ್ ಆಗಿದೆ. ಚಾರ್ಜ್ ಶೀಟ್ ಆದಂಥ ವ್ಯಕ್ತಿನ ನೀವು ಮಂತ್ರಿ ಮಾಡ್ತೀರಾ? FIR ಇದ್ದಿದ್ದು, ಕಂಪ್ಲೇಂಟ್ ಇರೋದು, ಬೇಲ್ ಮೇಲೆ ಬಂದಿರೋ ವಿಚಾರ ಬೇರೆ. ಆದರೆ ಚಾರ್ಜ್ ಶೀಟ್ ಆಗಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ ತನ್ನ ನೈತಿಕತೆಯ ದಿವಾಳಿ ಆಗಿದೆ. ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಲ್ರಿ, ಈಗ ಹಂಗೆ ನೋಡಿದ್ರಿ ಎಲ್ಲರ ಮೇಲೂ FIR ಆಗಿದೆ. FIR ಅಲ್ಲ, ಚಾರ್ಜ್ ಶೀಟ್ ಆಗಿದೆಯಲ್ಲ. ವ್ಯತ್ಯಾಸ ಇರೋದು ಚಾರ್ಜ್ ಶೀಟು. ಅದಕ್ಕೆ ಉತ್ತರ ಕೊಡಲಿ, ಸುಮ್ಮನೆ ತೇಲಿಸಿ ಮಾತಾಡೋದಲ್ಲ.
ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 75 ಏ ಬಿಡಪ್ಪ ಅದಾಯ್ತು ಮುಂದೊಂದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ನೋಡೋಣ ಕೋರ್ಟಿನ ಅಬ್ಸರ್ವೇಷನ್ ಬಗ್ಗೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ತಿದ್ದು ಅದ್ರ ಮೇಲೆ ಸಂಘರ್ಷ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಕೋರ್ಟ್ ಆದೇಶವನ್ನು ಸರ್ಕಾರ ಪಾಲನೆ ಮಾಡಬೇಕು. ಸರ್, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಸುಮಾರು 75 ದಿನ ಆಗ್ತಾ ಬಂತು, ಆದರೂ ಮಹಿಳೆಯರನ್ನ ಯಾರನ್ನೂ ಸಚಿವ ಸ್ಥಾನ ಕೊಟ್ಟಿಲ್ಲ. ಕಾಂಗ್ರೆಸ್ಸು ಮಹಿಳೆಯರ ಬಗ್ಗೆ ಭಾಳ ಮಾತನಾಡುವಂಥ ಕಾಂಗ್ರೆಸ್ಸು ನಿಜವಾದ ಬಣ್ಣ ಬಯಲಾಗಿದೆ. ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರ ನೈತಿಕ ಜವಾಬ್ದಾರಿ, ಒಬ್ಬ ಅವರ ಮಹಿಳಾ ಸದಸ್ಯರನ್ನು, ಗೌರವಾನ್ವಿತ ಮಹಿಳಾ ಸದಸ್ಯರನ್ನು ಮಂತ್ರಿಮಂಡಲ ತೆಗೆದುಕೊಳ್ಳೋದು ಒಬ್ಬ ಮುಖ್ಯಮಂತ್ರಿಯ ಜವಾಬ್ದಾರಿ. ಅದನ್ನು ಈ ರೀತಿ ಹಗುರವಾಗಿ ತೆಗೆದುಕೊಳ್ಳುವಂಥದ್ದು ಅವ್ರಿಗೆ ಶೋಭೆ ತರುವುದಿಲ್ಲ. ಈಗ ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತೇಳಿ ಕೋರ್ಟ್ಗೆ ಅಪೀಲ್ ಆಗಿದ್ದಾರೆ, ಆದರೂ ಕೂಡ ನಿನ್ನೆ ನೀರು ಬಿಟ್ಟಿದ್ರೆ ಆರೋಪವನ್ನು ರೈತರು ಮಾಡ್ತಾ ಇದ್ದಾರೆ. ನೋಡಿ, ನಮ್ಮದು ವಿಚಾರ ಇಷ್ಟೇ. ವಯನಾಡಿನಲ್ಲಿ ಮಳೆ ಆದಾಗ ಕಬಿನಿ ತುಂಬಿ ಹರಿದು ಹೋಗುವಾಗ ಅದು ಯಾರೂ ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಆದರೆ KRS ಇನ್ನೂ ತುಂಬಿಲ್ಲ. KRS ನಮಗೆ ವಾಟರ್ ಗ್ರಿಡ್, ಅದು ನಮ್ಮ ಕುಡಿಯೋ ನೀರಿಗೆ ಮತ್ತು ಒಕ್ಕಲ್ತನಕ್ಕೆ, ಬೆಂಗಳೂರು ಕುಡಿಯೋ ನೀರಿಗೆ KRS ಇಂಪಾರ್ಟೆಂಟು. ಸೊ KRSನಿಂದ ಯಾವುದೇ ಕಾರಣಕ್ಕೆ ನೀರು ಬಿಡಬಾರ್ದು, ಅದು ಬಹಳ ಮುಖ್ಯ. ಅದು ಬಿಡುವಂಥ ಕೆಲಸ ಮಾಡಿದರೆ ಅಕ್ಷಮ್ಯ ಅಪರಾಧ.